ಭೂಷಿತನಾ ಕಂಡೆ ಸಾಮಜ ಪ್ರತಿಪಾಲನಾ ಸಾಮಜ ಪ್ರತಿಪಾಲನಾ ತ್ರಿಜಗ ಸ್ವಾಮಿ ಚಿತ್ ಸುಖಮಯನ ಕಂಡೇನ 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 ಕಂಡೆ ಕಂಡೆ ಪಂಡರಿ ರಾಯಣ ಜನ್ನನು ಕೊಂಡಾಡುವರ ಪ್ರಿಯನ ಶ್ವೇತವಹನ ಸಖನಾ ಸಖನಾ ಶ್ವೇತವಹನ ಸಖನಾ ಸಖನಾ ಶ್ವೇತವಹನ ಸಖನಾ ಸತಿಗೆ ಪಾರಿಜಾತವ ತಂದವನ ಕಂಡೆ ಶ್ವೇತವಹನ ಸಖನಾ ಶ್ವೇತವಹನ ಸಖನಾ ಸತಿಗೆ ಪಾರಿಜಾತವ ತಂದವನ ಕಂಡೆ ವೀತ ಶೋಕ ಭಯನ ವೀತ ಶೋಕ ಭಯನ ಶ್ರೀ ಜಗನ್ನಾಥ ವಿಠಲರಣ ಕಂಡೇನ 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 ಕಂಡೆ ಕಂಡೆ ಪಂಡರಿ ರಾಯಣ ಕಣ್ಣನು ಕೊಂಡಾಡುವರ ಪ್ರಿಯನ ಕಣ್ಣನು ಕೊಂಡಾಡುವರ ಪ್ರಿಯನ ಕಂಡೇನ 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 ಕಂಡೆ ಕಂಡೆ ಪಂಡರಿ ರಾಯಣ ಪಂಡರಿ ರಾಯಣ ಪಂಡರಿ ರಾಯಣ ಕಂಡೆ ಅಡ್ಡಿಲ್ಲ ಭಾರಿ ಪ್ರಣವ ಅದ್ಭುತವಾದ ಗಾಯನ. ಇವನಿಗೆ ಜೋರಾದ ಒಂದು ಚಪ್ಪಾಳೆಯಿಂದ ಒಂದು ಈ ಥರ ಪ್ರತಿಭೆಗಳು ಮುಂದೆ ನಮ್ಮ ದಾಸರ ಪದ ಮುಂದೆ ತೊಗೊಂಡು ಹೋಗ್ತಾರಂತ ಫುಲ್ ಕಾನ್ಫಿಡೆನ್ಸ್ ಬಂದ್ಬಿಟ್ಟಿದೆ ನಮಗೆಲ್ಲ. ಸೊ ತುಂಬ ಚೆನ್ನಾಗಿ ಹಾಡಿದೆಯಾ, ಒಂದು ಪ್ರೊಫೆಷ್ನಲ್ ಗಾಯಕ ಥರ ಹಾಡಿದೆಯಾ. ಆಮೇಲೆ ನಿಂದು ಆ ತಾನ್ಕರಿಯನ್ನು ನೀನು ಮಾಡಿದೆಯಾ, ಅದನ್ನು ಯಾವುದೂ ನೀನು ಮನೆಯಲ್ಲಿ ಫಿಕ್ಸ್ ಮಾಡ್ಕೊಂಡು ಬಂದಿದ್ದಲ್ಲ, ನೀನು ಸ್ಟೇಜ್ ಮೇಲೇ ತಬಲದ ಜೊತೆ ಮಾಡ್ತಾ ಇದ್ದೆ ಪ್ರಯತ್ನ. ತುಂಬ ಚೆನ್ನಾಗಿ ಮಾಡಿದ್ಯಾ. ಸೊ ಆಲ್ ದಿ ಬೆಸ್ಟ್, ಗಾಡ್ ಬ್ಲೆಸ್. ಪ್ರೊಫೆಷನಲ್ ಗಾಯನ ಅಲ್ಲ ಇದು. ಪ್ರೊಫೆಷನಲ್ ಗಾಯನ ಬೇರೆ ಥರ ಇರುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪ್ರೊಫೆಷನಲ್ಸ್ ಎಲ್ಲರೂ ಚೆನ್ನಾಗಿ ಹಾಡ್ತಾರೆ ಅಂತ ಗ್ಯಾರಂಟಿ ಇಲ್ಲ. ನೀನು ಚೆನ್ನಾಗಿ ಹಾಡಿದೀಯ, ನೀನು ಚೆನ್ನಾಗಿ ಹಾಡಿದೀಯ. ಇದಕ್ಕೆ ಈ ನೀನು ಹಾಡಿರೋ ಶೈಲಿಗೊಂದು ಹೆಸರಿದೆ, ಹೇಳ್ಕೊಳ್ಳ. ಇದಕ್ಕೆ ಇದು ಈ ಭಾಗದ ಸಂಗೀತ. ನಮ್ಮ ಪೂನಾ, ಬಾಂಬೆ ಈ ಭಾಗದ ಸಂಗೀತ ಇದು. ಇದಕ್ಕೆ ಹೆಸರೇ ಇದೆ. ಕನ್ನಡದಲ್ಲಿ ಹಾಡಿದರೂ ಕೂಡ ವಾರಕರಿ ಅಭಂಗ್ ಶೈಲಿ. ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ದಾಸರ ಹಾಡುಗಳು ನೀವು ಯಾವ ಶೈಲಿಗೂ ಕೂಡ ತಗೊಳ್ಳಿ, ಆ ಸಾಹಿತ್ಯ ಅದನ್ನು ಒಪ್ಪಿಕೊಳ್ಳುತ್ತೆ ಅಂತಾದರೆ ಎಲ್ಲ ಸಂಗೀತಕ್ಕೆ ದಾಸರ ಪದ ಒಪ್ಪಿಕೊಳ್ಳುತ್ತೆ. ಹೇಗೆ ಅಂತ ಹೇಳಿದರೆ, ಒಂದು ಗಂಗಾ ನದಿಯ ನೀರನ್ನು ತಂದು ಗ್ಲಾಸಲ್ಲಿ ಹಾಕಿದರೂ ಅದು ಹಾಗೇ ಇರುತ್ತೆ, ಹಂಡೆಯಲ್ಲಿ ಹಾಕಿದರೂ ಇರುತ್ತೆ, ಎಲ್ಲದರಲ್ಲೂ ಕೂಡ ಗಂಗೆಯಾಗಿಯೇ ಉಳಿತಾಳವಳು. ಹಾಗೆ ನಮ್ಮ ದಾಸ ಸಾಹಿತ್ಯ. ಅಂತಹ ಅದ್ಭುತವಾದಂತಹ ಸಾಹಿತ್ಯ ಅಷ್ಟು ಚೆನ್ನಾಗಿ ಹಾಡಿದೀಯ, ಅಷ್ಟು ಚೆನ್ನಾಗಿ ಹಾಡಿದೀಯ. ಆ ರಾಗವನ್ನು ನೀನು ಪ್ರೆಸೆಂಟ್ ಮಾಡಿರೋ ರೀತಿ ಇದೆಯಲ್ಲ, ಅದ್ಭುತವಾಗಿದೆ. ಮಧ್ಯದಲ್ಲಿ ಒಂದು 2 ಕಡೆ ತಾಳಕ್ಕೆ ನೀನು ಮಧ್ಯದಲ್ಲಿ ಎಲ್ಲೋ ಬಿಟ್ಟರಾಯ್ತು, ಅಲ್ಲಿಂದ ಆ ಅಕ್ಷರ ಬಿಟ್ಟು ಅಲ್ಲಿಂದ ಮುಂದಿನ ಅಕ್ಷರದಿಂದ ಬಂದು ತಾಳಕ್ಕೆ ಎಂಟರ್ ಆಗಿರೋದಿದೆಯಲ್ಲ, ಇದು ಪ್ರೊಫೆಷನಲ್. ಪ್ರೊಫೆಷನಲ್ ಅಂದರೆ ನಮ್ಮಲ್ಲಿ 2 ಅರ್ಥ ಇದೆ. ಕ್ವಾಲಿಫೈಡ್ ಆಗಿ ಹಾಡೋದು ಒಂದು ಪ್ರೊಫೆಷನಲ್, ಆದರೆ ದುಡ್ಡಿಗಾಗಿ ಹಾಡೋದು ಇನ್ನೊಂದು. ನಾನು ಹೇಳಿದ್ದು ಪ್ರೊಫೆಷನಲ್ ನಿನಗೆ ಆ ಲೆವೆಲಲ್ಲಿ ಹೇಳ್ತಾ ಇದ್ದೀನಿ. ಯಾವುದು ಕ್ವಾಲಿಟಿ ಕೊಟ್ಟು ಹಾಡೋದಿದೆಯಲ್ಲ, ಆ ಪ್ರೊಫೆಷನಲ್ಲಿ ನೀನು ಬೆಸ್ಟ್. ದೇವರು ಒಳ್ಳೇದು ಮಾಡ್ತೀನಿ. ಧನ್ಯವಾದಗಳು. ನಮ್ಮ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಗೌರಿ ಶ್ರೇಷ್ಠ, ಪ್ರಸನ್ನ ವೆಂಕಟದಾಸರ